ಗಣರಾಜ್ಯೋತ್ಸವ ದೇಶದ ಎಲ್ಲ ಭಾಗದಲ್ಲೂ ಕೂಡ ಮಾಡ್ತಾಯಿದ್ದಾರೆ. ಇವತ್ತು 77 ವರ್ಷ ಆಯಿತು. ಮತ್ತು ನಮಗೆ ಸಂವಿಧಾನ ರಚನೆ ಮಾಡುವಂಥ ಅವಕಾಶವನ್ನು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಕೊಟ್ಟಿದ್ದರು. ಅತ್ಯಂತ ಯಶಸ್ವಿಯಾಗಿ ಇನ್ನೂ ಅನೇಕ ಜನ ಖ್ಯಾತ ವಕೀಲರ ಸಹಕಾರದಿಂದ ಪ್ರಪಂಚದಲ್ಲೇ ಅತ್ಯುತ್ತಮ ಒಂದು ಸಂವಿಧಾನವನ್ನು ಕೊಟ್ಟಂಥ ಹೆಗ್ಗಳಿಕೆ ಅಂಬೇಡ್ಕರ್ ಅವರು ಮತ್ತು ಅವರ ತಂಡಕ್ಕೆ ಸಲ್ಲುತ್ತೆ ಅಂಥೇಳಿ ನಮ್ಮ ಜೊತೆಲೇ ಇನ್ನೂ ಅನೇಕ ದೇಶಗಳಿಗೆ ಸ್ವಾತಂತ್ರ್ಯ ಬಂತು. ಅಲ್ಲಿ ಒಳ್ಳೆಯ ಸಂವಿಧಾನ ಇಲ್ಲದೇ ಇರೋದ್ರಿಂದ ಅಲ್ಲಿ ಅತ್ಯಂತ ಯಶಸ್ವಿಯಾಗಿ ಒಂದು ಪ್ರಜಾಪ್ರಭುತ್ವ ನಡೀತಿಲ್ಲ. ಅದರಿಂದ ಈ ಒಂದು ಸಂವಿಧಾನ ಕೊಟ್ಟಿದ್ದರಿಂದ ನಮ್ಮ ವೈವಿಧ್ಯಮಯ ದೇಶ, ಅನೇಕ ಸಾವಿರ ಭಾಷೆಗಳು, ಅನೇಕ ಸಾವಿರ ಜಾತಿಗಳು, ಈ ರೀತಿ ಇರ್ತಕ್ಕಂಥ ದೇಶವನ್ನು ಒಗ್ಗಟ್ಟಾಗಿ ತಗೊಂಡೋಗೋದಕ್ಕೆ ಸಂವಿಧಾನ ಅತ್ಯಂತ ಮಹತ್ತರ ಒಂದು ಕೊಡುಗೆ ಕೊಟ್ಟಿದೆ ಅಂಥೇಳಿ ಸಂವಿಧಾನವನ್ನು ರಚನೆ ಮಾಡಿದಂಥವ್ರಿಗೂ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರಾಗಿ ಎಲ್ಲ ಮಹನೀಯರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನೂ ಈಗ ನಮ್ಮ ಕಾರ್ಯದರ್ಶಿಗಳು ಜಡ್ಜ್ಮೆಂಟ್ ಕಾಪಿ ತೊಗೊಂಡು ಅಡ್ವೊಕೇಟ್ ಜನರಲ್ ಒಪಿನಿಯನ್ ತೊಗೊಂಡು ನನಗೆ ಕಡತವನ್ನು ಕಳಿಸ್ತಾರೆ. ಆಮೇಲೆ ಏನು ಮಾಡಬೇಕು ಅಂತ ಆಮೇಲೆ ತೀರ್ಮಾನ ತಗೊಳ್ತೀನಿ. ಅವಕಾಶ ಕೊಡೋದಾದರೆ ಯಾವ ಥರ ಕೊಡಬೇಕು ಏನು ಅನ್ನೋದ್ರ ಬಗ್ಗೆ ಅದೆಲ್ಲ ಆಮೇಲೆ ಹೇಳ್ತೀನಿ, ಈಗ ಹೇಳೋಕ್ಕಾಗಲ್ಲ. ಸರ್, BMTC ಬಸ್ಗೆ ಆದೇಶ ಆಗಿದೆ, ಯಾವಾಗ ಬರುತ್ತೆ ಸರ್? ಆದೇಶ ಆಯಿತು, ಮೊನ್ನೆ ಆಯಿತು. ಅಬ್ಜೆಕ್ಷನ್ಸ್ ಎಲ್ಲ ಇತ್ತಲ್ಲ, ಅದು ನಾನು ಇದು ತೊಗೊಳ್ತೀವಿ, ತೀರ್ಮಾನ ತಗೊಂಡಾದ್ಮೇಲೆ ಆದೇಶ ಆಯಿತು. ಆದೇಶ ಆದಮೇಲೆ ನೋ ಅಬ್ಜೆಕ್ಷನ್ನು 1 ತಿಂಗಳು ಅವಕಾಶ ಕೊಡ್ತೀವಿ. ಮತ್ತು ಲೀಗಲ್ ಒಪಿನಿಯನ್ನು ತೊಗೊಳ್ತೀವಿ. ಅಡ್ವೊಕೇಟ್ ಜನರಲ್ಲು ಅನುಮೋದನೆ ಕೊಟ್ಟಿದ್ದಾರೆ, ನಾವು ಅಂದರೆ ಒಪಿನಿಯನ್ ಕೊಟ್ಟಿದ್ದಾರೆ. ನಾವು ಕೂಡ ಗೆಜೆಟ್ ಮಾಡಿದ್ದೀವಿ, ಬೇಗ ಮಾಡ್ತೀವಿ.